ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಗರದ ಮರಾಠ ಸಮಾಜದ ಹಿರಿಯ ನಾಯಕ, ಮಾಜಿ ಪುರಸಭೆ ಸದಸ್ಯ ಶಂಕರಲಿಂಗ ಸೌಹಾರ್ದ ಸಹಕಾರಿ ಸಂಸ್ಥೆಯ ಸಂಸ್ಥಾಪಕ ಶಂಕರಲಿಂಗ ಸಿವಿಎಸ್ ಮಾಡೆಲ್ ಶಾಲೆಯ ಚೇರ್ಮನ್ ಬಾಲಕೃಷ್ಣ ಶಂಕರ ಹತ್ತನೂರಿ ಅವರು ಅನಾರೋಗ್ಯದ ಹಿನ್ನೆಲೆ ಬೆಳಗಾವಿಯ ಅರಿಹಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ 93ನೇ ವಯಸ್ಸಿನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಬಾಲಕೃಷ್ಣ ಹತ್ತನೂರಿ ಅವರು ಭಾರತ ಲೋಕಕ್ಕೆ ಪ್ರಯಾಣ ನಡೆಸಿರುವ ಸುದ್ದಿ ಗೊತ್ತಾಗ್ತಾ ಇದ್ದಂತೆಯೇ ಅವರ ಸ್ವಗ್ರಾಮ ಸಂಕೇಶ್ವರ ನಗರದಲ್ಲಿ ನೀರವ ಮೌನ ಆವರಿಸಿತು. ಬಾಲಕೃಷ್ಣ ಹತ್ತನೂರಿ ಅವರ ಪಾರ್ಥಿವ ಶರೀರ ಮನೆಗೆ ಆಗಮಿಸ್ತಾ ಇದ್ದಂತೆಯೇ ಅಂತಿಮ ದರ್ಶನ ಪಡೆಯುವುದಕ್ಕೆ ಜನಸಾಗರವೇ ಹರಿದು ಬಂದಿದ್ದು, ಬಳಿಕ ಬಾಲಕೃಷ್ಣ ಹತ್ತನೂರಿ ಅವರ ಅಂತ್ಯಯಾತ್ರೆ ನಗರದ ರಾಣಿ ಚೆನ್ನಮ್ಮ ವೃತ್ತ, ಸ್ಟೇಟ್ ಬ್ಯಾಂಕ್ ರಸ್ತೆ, ಬಣ್ಣದ ಚಾವಡಿ, ಗಾಂಧಿ ಚೌಕ ಮೂಲಕ ಹಿಂದೂ ಸ್ಮಶಾನ ಭೂಮಿ ಕಡೆಗೆ ಹೂವಿನಿಂದ ಅಲಂಕರಿಸಿದ ವಿಶೇಷ ವಾಹನದ ಮೂಲಕ ತೆರಳಿದೆ. ಇನ್ನು ಬಾಲಕೃಷ್ಣ ಹತ್ತನೂರಿ ಅವರ ಮೇಲೆ ಮರಾಠ ಸಂಪ್ರದಾಯದಂತೆ ವಿಧಿವಿಧಾನ ಮಾಡುವ ಮೂಲಕ ನದಿ, ಗಲ್ಲಿ, ಹಿಂದೂ ಸ್ಮಶಾನ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.